ಈಗ ಕುಮಾರಸ್ವಾಮಿ ಅವರು, ನಾನಂತೂ ಕುಮಾರಸ್ವಾಮಿನ ಯಾವತ್ತೂ ಲಘುವಾಗೂ ಮಾತಾಡಿಲ್ಲ, ಅವರ ರಾಜೀನಾಮೆನೂ ಕೇಳಿಲ್ಲ, ಅವ್ರ ಮಂತ್ರಿಗಿರಿ ವಿಚಾರನೂ ಮಾತಾಡಿಲ್ಲ. ಅವ್ರು ನನ್ನ ಹಿಂದೆ, ಸಿದ್ದರಾಮಯ್ಯನವ್ರ ಹಿಂದೆ, DK ಹಿಂದೆ, ಎಲ್ಲರ ಹಿಂದೆ ಬಿದ್ದಿದ್ದು ನಿಮಗೆಲ್ಲರೂ ಗೊತ್ತಿದೆ. ದಿವಸ ಬೆಳಗ್ಗೆ ಎದ್ರೆ ಇವತ್ತು ನಾವ್ಯಾರೂ ಮುಟ್ಲಿಲ್ಲ, ನಮ್ಮ ಸರ್ಕಾರ ಆಗಲಿ ನಮ್ಮ ಇಲಾಖೆಯಲ್ಲಿ ಮುಟ್ಲಿಲ್ಲ. ಹೈಕೋರ್ಟ್ ಸ್ಟ್ರಿಕ್ಟ್ ಆಗಿ ಆದೇಶ ಕೊಟ್ಟರು. ಟಾರ್ಗೆಟ್ ಮಾಡಿದ್ರೆ 2 ವರ್ಷ ಆಗಿದೆ ನಮ್ಮ ಸರ್ಕಾರ. ಇಷ್ಟು ಗಂಟೆ ಮಾಡ್ತಿದ್ರಾ? ಟಾರ್ಗೆಟ್ ಮಾಡಿದ್ರೆ ಸರ್ಕಾರ ಮಾಡಿದ್ರೆ ಕೋರ್ಟಿಂದ ಆದೇಶ ಬರೋವರೆಗೂ ನಾವೇ ಕಾಯ್ತಿತ್ತು. ನಾವು ಈ ವಿಚಾರದಲ್ಲಿ ವೈಯಕ್ತಿಕವಾಗಿ ತಗೊಳ್ಳಲ್ಲ. ಬಟ್ ಆದರೆ ಅವರು ಒಂದೇ ಲೈನಲ್ಲಿ ಇದು ಕೋರ್ಟ್ ಆದೇಶ ಮಾಡಿದೆ, ತಪ್ಪಾಗಿದೆ, ಅದರಿಂದ ತೆರವುಗೊಳಿಸಿದ್ದಾರೆ ಅಂತ ಹೇಳ್ಬಿಟ್ರೆ ಮುಗ್ದೋಯ್ತು. ನಾವೀಗ ಸಿದ್ದರಾಮಯ್ಯನವ್ರು ಏನೂ ಮಾಡಿರಲಿಲ್ಲ, ಅವ್ರೇನು ಲೆಟರ್ ಕೊಟ್ಟಿರಲಿಲ್ಲ, ಅವ್ರ ಕಾಲದಲ್ಲಿ ಮಂಜೂರಾಗಿರಲಿಲ್ಲ. ಅವ್ರನ್ನ BJPಯವರು JDS ಅವರು ಪಾದಯಾತ್ರೆ ಮಾಡಿದ್ರಲ್ಲಪ್ಪ, ರಾಜೀನಾಮೆ ಕೇಳಿದ್ರಲ್ಲಪ್ಪ. ನಾವು ಹಂಗೇನಾದ್ರು ಪಾದಯಾತ್ರೆ ಮಾಡ್ತಿದ್ದೀವಾ? ರಾಜೀನಾಮೆ ಕೇಳ್ತಾ ಇದ್ದೀವಾ? ಈ ಕುಮಾರಣ್ಣವ್ರಿಗೆ ನಾನು ಒಬ್ಬ ತಾಯಿ ತಂದೆ, ಮಕ್ಕಳನ್ನ ಸಾಕ್ತಾರೆ, ಬೆಳೆಸ್ತಾರೆ. ಆದರೆ ಮಕ್ಕಳು ತಾಯಿಗೆ ಹಿಂತಿರಿಕತ್ತಾರೆ, ತಂದೆಗೆ ಹಿಂತಿರಿಕತ್ತಾರೆ. ಯಾರನ್ನು ಮಕ್ಕಳನ್ನ ಸಾಯಿಸಲ್ಲ ತಂದೆ ತಾಯಿಗಳು. ತಾವು ಹೋಗಿ ಅನಾಥಾಶ್ರಮದಲ್ಲಿ ಇದ್ರೂ ಆ ಮಕ್ಕಳನ್ನ ಪ್ರೀತಿಸ್ತಾರೆ. ಹಂಗೆ ನಾನು ಸಹ ಒಬ್ಬ ಅವರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನನ್ನ ಸ್ನೇಹಿತರೆಲ್ಲ ಕೇರಿ ಮಾಡಿದನು. ನಾನು ಹೇಳೋದವ್ರಿಗೆ ಇನ್ನು ಮುಂದಾದ್ರೂ ಅವ್ರು ಇವ್ರನ್ನ ಟಿಪ್ಪಣಿ ಬಿಟ್ಟು ಅವ್ರಿಗೆ ಸಿಕ್ಕಿರೋ ಅವಕಾಶವನ್ನು, ಎಂಥ ಅವಕಾಶನ್ರಿ, ನನಗೇನಾರು ಸಿಕ್ಕಿದ್ರೆ ಹಗಲು ರಾತ್ರಿ ತಲೆ ಮೇಲೆ ಹೊತ್ಕೊಂಡು ಈ ರಾಷ್ಟ್ರ ಎಲ್ಲ ನನ್ನ ಕಾಲು ಕೈ ನೋವಿದ್ರೂ ಮಾಡ್ತಿದ್ದೆ. ಏನಾರು ಒಂದಷ್ಟು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ, ಮಾಡಲಿ, ನಮ್ಮ ಸಹಕಾರ ಇರುತ್ತೆ. ಇನ್ನು ಮುಂದಾರು ಈ ಟಿಪ್ಪಣಿ ಬಿಡ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.